ವಿಡಿಯೋ ನೋಡ್ತಾ ಇರೋಂಥ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಹೇಗೆ ಕೆಸೆಟ್ ಎಕ್ಸಾಮ್ನ ಯಾವುದೇ ರೀತಿಯಾದಂಥ ಒಂದು ಕೋಚಿಂಗ್ ಇಲ್ಲದೆ ಹೇಗೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿಕೊಂಡೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ನೀವು ಯಾರಾದರೂ ಕೆಸೆಟ್ ಎಕ್ಸಾಮ್ನ ಪ್ರಿಪರೇಷನ್ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಇದು ಯೂಸ್ಫುಲ್ ಆಗುತ್ತೆ. ಈ ಒಂದು ವಿಡಿಯೋನ ಕೊನೆಯ ತನಕ ನೋಡಿ. ಹಾಗೆ ಒಂದೇ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ಕವರ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಪ್ಕಮಿಂಗ್ ಡೇಸಲ್ಲಿ ಇನ್ನೊಂದಷ್ಟು ಇನ್ಫಾರ್ಮೇಷನ್ನ ನಾನು ಬರುವಂಥ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಿಮಗೆ ನಾನು ವಿಡಿಯೋನ ಪೋಸ್ಟ್ ಮಾಡಿದಾಗ ನಿಮ್ಗೇನಾಗುತ್ತೆ ಅಪ್ಡೇಟ್ ಸಿಗುತ್ತೆ. ನೀವು ಯಾವುದೇ ಎಕ್ಸಾಮ್ನ ಪ್ರಿಪೇರ್ ಆಗ್ತಿರಲಿ, ಫಸ್ಟ್ ಸ್ಟೆಪ್ ಬಂದು ಏನಾಗಿರುತ್ತೆ ಅಂದರೆ ಸಿಲೆಬಸ್ ಕಾಪಿ ಆಲ್ರೆಡಿ ಪೇಪರ್ 1 ಆ್ಯಂಡ್ ಪೇಪರ್ 2ಗೆ ಸಪ್ರೇಟ್ ಆಗಿರುತ್ತೆ. ಸೊ ನೀವೇನು ಮಾಡಬೇಕಾಗುತ್ತೆ, ಒಂದು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೆಗೆಸ್ಕೊಳ್ಳಿ. ಇಲ್ಲ ಅಂತ ಅಂದರೆ ನೀವೇ ಓನಾಗಿ ಏನು ಮಾಡ್ಬೋದು, ಒಂದು ಸಪ್ರೇಟ್ ಪೇಪರ್ 1ಗೆ ಒಂದು ಸಪ್ರೇಟ್ ನೋಟ್ಬುಕ್, ಪೇಪರ್ 2ಗೆ ಒಂದು ಸಪ್ರೇಟ್ ನೋಟ್ಬುಕ್ನ ಇಟ್ಟು ಫಸ್ಟ್ ಫ್ರಂಟ್ ಪೇಜಲ್ಲೇ ನೀವೇನು ಮಾಡಬೇಕಾಗುತ್ತೆ, ಸಿಲೆಬಸ್ ಕಾಪಿನ ಬರೀಬೇಕಾಗುತ್ತೆ. ಯಾಕೆ ಸಿಲೆಬಸ್ ಕಾಪಿನ ಬರೀಬೇಕು ಅಂತಂದರೆ ನಿಮಗೆ ಒಂದು ಐಡಿಯಾ ಸಿಗಬೇಕು, ಯಾವುದೆಲ್ಲ ಟಾಪಿಕ್ಸ್ ಇದ್ದಾವೆ, ಯಾವುದೆಲ್ಲ ಯೂನಿಟಲ್ಲಿ ಯಾವುದೆಲ್ಲ ಟಾಪಿಕ್ಸ್ ಕವರ್ ಆಗಿದ್ದಾವೆ, ಒಂದಷ್ಟು ಇನ್ಫಾರ್ಮೇಷನ್ ನಿಮ್ಗೇನಾಗುತ್ತೆ ಒಂದು ಐಡಿಯಾ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ಒಂದು ಸಿಲೆಬಸ್ ಕಾಪಿನ ಬರೀಬೇಕಾಗುತ್ತೆ. ಇಲ್ಲಾಂದರೆ ಒಂದು ಸತಿ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಬಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ಆದರೆ ತೆಗೆಸ್ಕೊಳ್ಳಿ. ಇಲ್ಲಾಂದರೆ ಸಾಫ್ಟ್ ಕಾಪಿನ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಒಂದು ಸೇಫಾಗಿ ಒಂದು ಫೋಲ್ಡರ್ ಮಾಡ್ಕೊಂಡು ಸೇಫಾಗಿ ಇಟ್ಕೊಂಡಿರಿ. ಇದು ಯಾವಾಗ ಯೂಸ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಸ್ಟೆಪ್ ಬಂದು ನೀವು ಒಂದು ಸಪ್ರೇಟ್ ನೋಟ್ಬುಕ್ನ ಏನು ಪರ್ಚೇಸ್ ಮಾಡಿರ್ತೀರ ಅಲ್ವಾ, ನೀವು ಸಪ್ರೇಟಾಗಿ ಪೇಪರ್ 1ಗೆ ಸಪ್ರೇಟ್ ನೋಟ್ಬುಕ್, ಪೇಪರ್ 2ಗೆ ಸಪ್ರೇಟ್ ನೋಟ್ಬುಕ್ ಇರೋದ್ರಿಂದ ಅದರಲ್ಲಿ ನೀವೇ ಓನಾಗಿ ಏನು ಮಾಡಬೇಕಾಗುತ್ತೆ, ನೋಟ್ಸ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಯಾಕೆ ನಾವೇ ಓನಾಗಿ ನೋಟ್ಸ್ನ ಪ್ರಿಪೇರ್ ಮಾಡ್ಕೋಬೇಕಂತಂದರೆ ಇನ್ನೇನು ಲಾಸ್ಟ್ ಮಿನಿಟ್ ಇನ್ನೇನು ಒಂದು ಸ್ವಲ್ಪ ದಿನ ಇದ್ದಂಗೆ 1 ವೀಕ್ ಅಥವಾ ಒಂದು 2-3 ಡೇಸ್ ಇರುತ್ತೆ ಅನ್ನೋ ಟೈಮಲ್ಲಿ ಏನು ಮಾಡ್ಬೋದು, ನೀವು ರಿವಿಷನ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು, ನೀವೇ ಓನಾಗಿ ನೋಟ್ಸ್ ಪ್ರಿಪೇರ್ ಮಾಡೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ. ಕೆಲವೊಂದು ಸತಿ ಇನ್ಫಾರ್ಮೇಷನ್ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟೈಪ್ನ ತುಂಬ ಲೆಂದಿಯಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅದನ್ನು ನೀವು ಶಾರ್ಟ್ಕಟ್ಟಾಗಿ ಒಂದು ಸೆಂಟೆನ್ಸಲ್ಲಿ ಬರ್ಕೊಂಡಿರ್ತೀರ. ಆ ಸೆಂಟೆನ್ಸ್ ಓದಿದ್ರೆ ಸಾಕು, ನಿಮ್ಗೇನಾಗುತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆ ಒಂದು ಪರ್ಟಿಕ್ಯುಲರ್ ಟೈಪ್ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ ಮತ್ತು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ನೀವೇ ಓನಾಗಿ ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಅಡ್ವಾಂಟೇಜ್ ಇದೆ ಆ್ಯಂಡ್ ಟೈಮು ಕೂಡ ಸೇವ್ ಮಾಡ್ಬೋದು ರಿವಿಷನ್ ಮಾಡೋ ಟೈಮಲ್ಲಿ. ಮತ್ತು ಮಾಕ್ ಟೆಸ್ಟ್ನ ತೊಗೋಬೇಕಾಗುತ್ತೆ. ಇಲ್ಲ ಅಂತಂದರೆ ಇನ್ನೊಂದು ಏನು ಮಾಡ್ಬೋದಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಯೂನಿಟ್ನ ಫುಲ್ ಕವರ್ ಮಾಡಿರ್ತೀರ, ಓದಿರ್ತೀರ. ಸೊ ನೀವು ಆ ಒಂದು ಯೂನಿಟ್ನ ನೀವು ಆಲ್ರೆಡಿ ಬುಕ್ನ ಪರ್ಚೇಸ್ ಮಾಡಿರ್ತೀರಲ್ವ. ಫಾರ್ ಎಕ್ಸಾಂಪಲ್ ಪೇಪರ್ 1ಗೆ ನೀವು ಬುಕ್ ಪರ್ಚೇಸ್ ಮಾಡಿದ್ದೀರ ಅಂದರೆ ಯಾವುದೆಲ್ಲ ಬುಕ್ಸ್ನ ರೆಫರ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದು ತುಂಬ ಲೆಂತಿ ಆಗುತ್ತೆ ವಿಡಿಯೋ, ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಆ ಬುಕ್ನ ಪರ್ಚೇಸ್ ಮಾಡಿದರೆ ನಿಮ್ಗೇನಾಗುತ್ತೆ, ಒಂದು ಯೂನಿಟ್ ಕವರ್ ಆದಮೇಲೆ ನೆಕ್ಸ್ಟ್ ಆ ಒಂದು ಲಾಸ್ಟಲ್ಲಿ ಏನಾಗಿರುತ್ತೆ, ಆ ಯೂನಿಟ್ನ ಲಾಸ್ಟಲ್ಲಿ ಏನಾಗಿರುತ್ತೆ, ಪ್ರೀವಿಯಸ್ ಇಯರಲ್ಲಿ ಯಾವುದೆಲ್ಲ ಕ್ವೆಶನ್ಸ್ ಕೇಳಿರ್ತಾರೆ ಅದನ್ನು ಸಹ ಲಿಸ್ಟ್ ಮಾಡಿರ್ತಾರೆ. ಸೊ ನೀವೇನು ಮಾಡ್ಬೋದು, ಆವಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ, ನೀವು ಎಷ್ಟು ಆ ಒಂದು ಯೂನಿಟಲ್ಲಿ ನಿಮಗೆ ಎಷ್ಟು ತಿಳ್ಕೊಂಡಿದ್ದೀರಾ, ಯಾವುದೆಲ್ಲ ಮಿಸ್ಟೇಕ್ ಮಾಡ್ತಿದ್ದೀರಾ ಆ್ಯಂಡ್ ಯಾವುದೆಲ್ಲ ಒಂದು ಟಾಪಿಕ್ಸ್ ಇನ್ನೂ ನಿಮಗೆ ಕ್ಲಿಯರಾಗಿ ಗೊತ್ತಿಲ್ಲ ಆ್ಯಂಡ್ ಇನ್ನೂ ಏನೆಲ್ಲ ಇದಿಷ್ಟು ನೀವು ಕವರ್ ಮಾಡಾದ್ಮೇಲೆ ಏನು ಮಾಡಬೇಕಾಗುತ್ತೆ, ಪ್ರೀವಿಯಸ್ ಇಯರ್ನ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕಾಗುತ್ತೆ. ಯಾಕಂತಂದರೆ ನಿಮಗೆ ಗೊತ್ತಾಗುತ್ತೆ ನೀವು ಯಾವುದೆಲ್ಲ ಟಾಪಿಕಲ್ಲಿ ಪರ್ಫೆಕ್ಟ್ ಇದ್ದೀರಾ ಆ್ಯಂಡ್ ಯಾವ ಯೂನಿಟ್ನ ನೀವು ಇನ್ನೂ ಹೆಚ್ಚಾಗಿ ಫೋಕಸ್ ಮಾಡಬೇಕಾಗುತ್ತೆ. ಒಂದು ಐಡಿಯಾ ಸಿಗುತ್ತೆ. ಕೆಲವೊಬ್ಬರು ಹೇಳ್ತಾರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ರೆ ಸಾಕು ನೀವು ಕ್ಲಿಯರ್ ಆಗಬಹುದು ಅಂತ. ಖಂಡಿತವಾಗ್ಲೂ ಅದು ಸಾಧ್ಯವಾಗೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಿಮ್ಗೊಂದು ಐಡಿಯಾ ಸಿಗುತ್ತೆ ಅಷ್ಟೇ, ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಬಟ್ ನೀವೇನು ಮಾಡಬೇಕಾಗುತ್ತೆ, ನಿಮಗೆ ಒಂದು ಕಾನ್ಸೆಪ್ಟ್ ಅರ್ಥ ಆದ್ರೇ ನೀವೇನು ಮಾಡ್ಬೋದು, ಆ ಒಂದು ಕ್ವೆಶನ್ಸ್ ಆ ಟಾಪಿಕ್ ಮೇಲೆ ಕೇಳಿದಾಗ ನೀವು ಅಟೆಂಪ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕಾನ್ಸೆಪ್ಚುಯಲ್ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಇಷ್ಟು ಸಿಂಪಲ್ ಸ್ಟೆಪ್ಸ್ ಆಗಿತ್ತು. ನಾನು ಯಾವ ರೀತಿ ಪ್ರಿಪೇರ್ ಆದೆ ಆ್ಯಂಡ್ ನಾನು ಯಾವ ರೀತಿ ಓದ್ಕೊಂಡಿದ್ದೆ, ಯಾವ ರೀತಿ ಸ್ಟ್ರಾಟಜಿ ಯೂಸ್ ಮಾಡಿ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಯಾವ ರೀತಿಯಾಗಿ ಎಲ್ಲನೂ ಕವರ್ ಮಾಡಿದೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಯಾರೆಲ್ಲ ತಿಳ್ಕೊಬೇಕು ಅಂತ ಇದ್ದೀರಾ ಅಥವಾ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಯಾರೆಲ್ಲ ಕೆಸೆಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದಾರೋ ಅವ್ರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.